ಮೋದಿ ಅವರು ನಮ್ಮ ಭಾವನೆಗಳನ್ನ ಹುಸಿ ಮಾಡಿಬಿಟ್ರು. ಭಾರತದ ದೇಶದ ಮಾನ ಮರ್ಯಾದೆ ಹೋದಂಗೆ ಆಯಿತು. ಮೋದಿ ಅವ್ರಿಗಿನ್ನ ಸ್ಟ್ರಾಂಗ್ ಅಂದ್ಕೊಂಡು ನಾವು ಬಯಸಿದ್ವಿ, ಬಟ್ ಇಲ್ಲಿ ಹುಸಿ ಮಾಡಿಬಿಟ್ರು. ಇದೆ ನಮ್ಮ ಭಾರತದ ಒಂದು ಅವಿಭಾಜ್ಯ ಅಂಗವಾದ ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಬಂದು ನಮ್ಮ ನಾಡಿನ ಪ್ರಜೆಗಳಿಗೆ ಹಿಂಸೆ ಕೊಟ್ಟು 26 ಜನರ ಸಾವಿಗೆ ಕಾರಣ ಆಗಿರ್ತಾರೆ. ಅದಕ್ಕಾಗಿ ನಮ್ಮ ಪ್ರಧಾನಿಗಳು ಯುದ್ಧ ಘೋಷಣೆ ಮಾಡಿದ್ದು ಒಂದು ಸರಿ ಅಷ್ಟೇ. ನಾವೆಲ್ಲ ಪ್ರಜೆಗಳೆಲ್ಲ ಅವ್ರ ಹಿಂದೆ ಇದ್ವಿ, ನಮ್ಮ ಯುದ್ಧ ಇದು ಮಾಡಿಬಿಟ್ಟು ಇಂದಿರಾ ಗಾಂಧಿ ಥರ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅರ್ಧ ಪಾಕಿಸ್ತಾನ ಮುಳುಗಿಸ್ತಾರೆ ಅಂತೇಳಿ ನಾವು ಕಾತರದಿಂದ ಇದ್ವಿ. ನಾವು ಬೇಕಾದ್ರೆ ಪ್ರಾಣ ತ್ಯಾಗಕ್ಕೂ ಸಿದ್ಧ ಆಗಿದ್ವಿ, ನಮ್ಮ ಪ್ರಜೆಗಳು ಅವ್ರ ಹಿಂದೆ ಇದ್ದಾರೆ. ಬಟ್ ನಮಗೆ ಏನು ಅಂದರೆ ಮೋದಿಯವರು ನಮ್ಮ ಭಾವನೆಗಳನ್ನ ಹುಸಿ ಮಾಡಿಬಿಟ್ರು. ಅವರು ಯುದ್ಧ ಮಾಡಿದ್ರೆ ಚೆನ್ನಾಗಿತ್ತು. ದೇಶ ಹೆಂಗನ ಇರಲಿ, ನಮ್ಮ ಒಂದು ಮಾನ ಮರ್ಯಾದೆ, ಭಾರತದ ದೇಶದ ಮಾನ ಮರ್ಯಾದೆ ಹೋದಂಗೆ ಆಯಿತು. ಇವಾಗ ಇವರೆಲ್ಲ ನಮಗೆ ರಾಷ್ಟ್ರಗಳೆಲ್ಲ ಹೀಯಾಳ್ಸಂಗೆ ಆಯಿತು. ಅಮೇರಿಕಾ ನಮಗೆ ಸಪೋರ್ಟ್ ಇಲ್ಲ ಅಂದ್ರೇನು, ರಷ್ಯಾ ಇತ್ತು, ಇನ್ನು ಬೇರೆ ರಾಷ್ಟ್ರಗಳೆಲ್ಲ ನಮಗೆ ಸಪೋರ್ಟ್ ಬಂದಿರೋದು ಉಗ್ರಗಾಮಿಗಳಿಗೋಸ್ಕರ. ಎಲ್ಲ ಇಡೀ ವರ್ಲ್ಡ್ ವೈಸ್ ಇರೋದು ಉಗ್ರಗಾಮಿಗಳನ್ನ ಸದೆ ಬಡಿಯಲೆಂದೇ ಇದೆ. ಆ ಕಾರಣದಲ್ಲಿ ಮೋದಿಯವರು ದೃಢ ನಿರ್ಧಾರ ತಗೊಂಡು ಮುಂದೆ ಸಾಗಬೇಕಾಯ್ತು. ಅವ್ರು ಸಾಗದ ಇರೋದಕ್ಕೆ ನಮಗೆ ಭಾಳ ಬೇಸರವಾಗಿದೆ. ನಾವು ಇವ್ರನ್ನ ಭಾಳ ಮೆಚ್ಕೊಂಡಿದ್ವಿ. ಎದೆಗಾರಿಕೆ 26 ಇಂದ 36 ಇಂಚ್ ಎದೆಗಾರಿಕೆ ಉಳ್ಳವರು ನಮ್ಮ ಮೋದಿಯವರು ಅಂತೇಳಿ, ಅದಕ್ಕೆ ಮೂರ್ಖಿದಾಗ ಗೆಲ್ಸಿದ್ವಿ. ಇನ್ನು ನಾವು ಇವರ ಒಂದು ಎದೆಗಾರಿಕೆ ಇಲ್ಲ ಅಂಥೇಳಿ ನಮಗೆ ಬೇಜಾರಾಗಿ ಇವ್ರನ್ನ ಫಸ್ಟ್ ಇಳಿಸ್ಬೇಕಂತ ಇದ್ದೀವಿ. ಪಾಕಿಸ್ತಾನ ಮುಗಿಸಿದ್ರೆ ಇವರು ಇನ್ನೂ ಅವ್ರು ಸಾಯೋದಂಗೆ ಪ್ರಧಾನಮಂತ್ರಿಗಳಾಗಿರೋರು. ಇದು ನನ್ನ ಅನಿಸಿಕೆ. ಅಮೇರಿಕ ಅವಶ್ಯಕತೆ ಇರಲಿಲ್ಲ. ಅವರು ಬಂದು ಪಾಕಿಸ್ತಾನಕ್ಕೆ ನಮಗೆ ಆವಾಗಿಂದ, ಇವಾಗಿಂದ ಅಲ್ಲ, ಸ್ವತಂತ್ರ ಬಂದಾಗಲಿಂದನೂ ಅವ್ರಿಗೆ ಸಪೋರ್ಟು. ಆವಾಗ ಇಂದಿರಾ ಗಾಂಧಿಗೂ ಅವರು ಭಯ ಹಾಕ್ಸಿದ್ರು 71ರಲ್ಲಿ. ಆವಾಗ ನಾನು SLC ಓದ್ತಾ ಇದ್ದೆ. ನನಗಿವಾಗ 64 ವರ್ಷ. SLC ಓದ್ತದೆ. ಆವಾಗ ಬೆಂಗಳೂರೆಲ್ಲ ಒಂದು ವಾರ ಕಾರ್ಮೋಡ ಆಗಿತ್ತು. ಸಾಯಂಕಾಲ ಆದರೆ ಲೈಟ್ ಇರ್ತಾ ಇರಲಿಲ್ಲ. ಇದೆಲ್ಲ ನೋಡಿದ್ವಿ. ಆವಾಗ ಇದೇ ಇಂದಿರಾ ಗಾಂಧಿ, ನೀವು ಅಮೇರಿಕ ಏನಾನ ಇಲ್ಲಿ ನಮ್ಮ ಇಂಡಿಯಾ ಅಂತ ಎದೆಗಾರಿಕೆಯಿಂದ ಮುನ್ನುಗ್ಗಿ ಅಲ್ಲಿ ಶರಣಾಗತ ಮಾಡಿ ನಮ್ಮ ಬಾಂಗ್ಲಾದೇಶನ ಉಳಿಸ್ಕೊಂಡು ಬೇರೆ ಮಾಡಿ ಬಾಂಗ್ಲಾದೇಶ ಅಂತ ಕಟ್ಟಿ ಒಂದು ಎದೆಗಾರಿಕೆ ಮಾಡಿದ್ಲು. ಅದೇ ಥರ ಮೋದಿ ಅವ್ರಿಗಿನ್ನ ಸ್ಟ್ರಾಂಗ್ ಅಂದ್ಕೊಂಡು ನಾವು ಬಯಸಿದ್ವಿ, ಬಟ್ ಇಲ್ಲಿ ಹುಸಿ ಮಾಡಿಬಿಟ್ರು. ನಮ್ಮನ್ನೆಲ್ಲ ಏನು ನಮಗೆ ಅವಮಾನ ಆದಂಗೆ ಆಗೋಯ್ತು. ಇಂಡಿಯಾ ಪ್ರಜೆಗಳಿಗೆ ಅವಮಾನ ಮಾಡ್ದಂಗೆ ಆಗೋಯ್ತು. ಎದುರುಗಂಡೆ ಮಾಡಿರೋಂಗೆ ಇದೆ. ಅವರ ನಮ್ಮ ಜನಾಂಗೆಲ್ಲ ಓಡಿಸ್ಬಿಡ್ತಾರೇನೋ ಅಲ್ಲಿ ಕೆಲಸ ಮಾಡೋರನ್ನ. ಅಲ್ಲಿಂದ ನಮ್ಗೆ ಏನೇನು ಸವಲತ್ತಿತ್ತೋ ಅದನ್ನೆಲ್ಲ ಸ್ಟಾಪ್ ಮಾಡ್ತಾರೆ ಅಂತ ಇವರು. ಅದೆಲ್ಲ ಏನೇ ಸ್ಟಾಪ್ ಮಾಡಿದ್ರು ನಾವು ನಮ್ಮ ಪ್ರಜೆಗಳು, ಇಂಡಿಯಾದಲ್ಲಿರೋ ಪ್ರಜೆಗಳು ಅವ್ರ ಹಿಂದೆ ಇದ್ವಿ. ಅವ್ರು ಏನು ಮಾಡಿದ್ರು ನಾವು ಸಹಿಸ್ಕೊತಾ ಇದ್ವಿ. ಎಷ್ಟೇ ಬೆಲೆ ಜಾಸ್ತಿ ಆದ್ರೂ ನಾವು ಅವಾಗ ಒಪ್ಕೊತಾ ಇದ್ವಿ. ಇವಾಗ ಅವರು ಈ ಬೆಲೆ ಜಾಸ್ತಿ ಎಲ್ಲ ಇವರು ವ್ಯಾಪಾರಕ್ಕೋಸ್ಕರ ಇದ್ದಾರೆ ಅಂತ ನಾವು ಮೋದಿ ಅವ್ರನ್ನ ನಾವು ದೂಷಣೆ ಮಾಡ್ತಾ ಇದ್ವಿ. ಅವರು ಇನ್ನು ಕಲಿಯಲ್ಲ. ಅವ್ರಿಗೆ ಈಸಿ ಆಯಿತು, ಅವ್ರಿಗೆ ಮೀಸೆ ತಿರುವುದಂಗೆ ಆಯಿತು. Feed Plus Karnataka.